ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವೈನಿಧಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನನ್ನ ಪಕ್ಕ ಬಂದು ಕೂತ್ಕೊಂಡಿದ್ದೆ. ಅದಕ್ಕಿಂತ ಸ್ನಾನನೂ ಮಾಡಿಸಿಲ್ಲ, ಹಾಗೆ ಇದ್ದಾಳೆ ಅವಳು. ಈಗ ಜಸ್ಟ್ ಹಾಲು ಕುಡಿದು ರೆಸ್ಟ್ ಮಾಡ್ತಿದ್ದಾಳೆ. ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ನಿಮಗೆ ಸೇವಿಂಗ್ಸ್ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ, ನಿಮಗೆಲ್ಲ ಹೆಲ್ಪ್ ಆಗಬಹುದು ಅಂತ. ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನನಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಖುಷಿ ಅನಿಸುತ್ತೆ. ಸೊ ನಾನು ವಿಡಿಯೋ ಮಾಡೋದೆಲ್ಲ ಯೂಶ್ವಲಿ ಏನಾದರೂ ಇನ್ಫಾರ್ಮೇಷನ್ ಇರುವಂಥದ್ದೇ ಮಾಡ್ತೀನಿ, ಅದರಿಂದ ನಿಮ್ಗೆ ಏನಾದರೂ ಯೂಸ್ ಆಗಬಹುದು ಅಂತ. ಮತ್ತು ಸೇವಿಂಗ್ಸ್ ಬಗ್ಗೆ ತುಂಬ ಸೇವಿಂಗ್ಸ್ ಮಾಡಿ ನನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ. ತಕ್ಕ ಮಟ್ಟಿಗೆ ಸೇವಿಂಗ್ಸ್ ಬಗ್ಗೆ ನಾನು ಹೇಳ್ತೀನಿ. ನನಗೆ ಯಾವ್ದು ಗೊತ್ತಿದೆಯೋ ಅದನ್ನು ಮಾತ್ರ ಹೇಳ್ತೀನಿ. ಗೊತ್ತಿಲ್ಲದೆ ಇರೋದು ಹಾನೆಸ್ಟಾಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಸುಮ್ಮನೆ ನಾನೊಂದು ಫೀಡ್ಬ್ಯಾಕ್ ಕೊಡೋದು, ನಿಮಗೆ ಅದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದು ಆ ಥರದ್ದೆಲ್ಲ ಬೇಡ ಅಂತ ಅಷ್ಟೇ. ನಾನು ಏನು ಸೇವ್ ಮಾಡಿದ್ದೀನಿ, ಹೇಗೆ ಅದರಿಂದ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮತ್ತು ನನಗೆ ಯಾವುದ್ರ ಬಗ್ಗೆ ಗೊತ್ತಿಲ್ಲ ಅದನ್ನು ನಿಮ್ಮ ಹತ್ರ ಗೊತ್ತಿಲ್ಲ ಅಂತಲೇ ಹೇಳ್ತೀನಿ. ಅದ್ರ ಬಗ್ಗೆ ತಿಳ್ಕೊಬೇಕು, ನೋಡೋಣ ಟೈಮ್ ಸಿಕ್ಕಿದಾಗ ಅದನ್ನು ಕೂಡ ಮಾಡ್ತೀನಿ. ಸೊ ಫಸ್ಟಿಗೆ ನಾನು ಸೇವಿಂಗ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಆಫ್ಟರ್ ಮ್ಯಾರೇಜ್. ಬಿಫೋರ್ ಮ್ಯಾರೇಜ್ ನನಗೆ ಏನು ಸೇವ್ ಮಾಡಬೇಕು, ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ ಆ ಥರ ಏನೂ ಐಡಿಯಾಸು ಇರಲಿಲ್ಲ. ಮತ್ತು ಆ ಥರ ಮೆಂಟಾಲಿಟಿನೂ ಇರಲಿಲ್ಲ ನನಗೆ. ಏನಂತಾರೆ, ಅವಶ್ಯಕತೆಯೂ ಇರಲಿಲ್ಲ ಅನಿಸುತ್ತೆ. ಹೆಂಗೋ ಬ್ಯಾಲೆನ್ಸ್ ಆಗ್ತಾಯಿತ್ತು ಎಲ್ಲನೂ. PG ರೆಂಟ್ ಆಗಲಿ, ನಂದು ಡೈಲಿ ಎಕ್ಸ್ಪೆನ್ಸಸ್ ಆಗಲಿ, ಚೆನ್ನಾಗಿ ಕೂತ್ಕೋ ಸುಮ್ಮನೆ. ಸೊ ಎಲ್ಲನೂ ಬ್ಯಾಲೆನ್ಸ್ ಆಗ್ತಾಯಿತ್ತು. ಹಾಗಾಗಿ ನಂಗೆ ಸೇವ್ ಮಾಡಬೇಕು, ಮುಂದಕ್ಕೆ ಬೇಕಾಗತ್ತೆ ಆ ಥರ ಎಲ್ಲ ಐಡಿಯಾ ಇರಲಿಲ್ಲ. ಬಟ್ ಆದ್ರೂ ನಾನು ತುಂಬ ಖರ್ಚು ಮಾಡ್ತಾ ಇರಲಿಲ್ಲ. ನನಗೆ ಕ್ರೇಜ್ ಇರೋದು ಬಟ್ಟೆದಷ್ಟೇನೆ. ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ನನಗೆ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಅಷ್ಟು ಆಸೆನೇ ಇರಲಿಲ್ಲ ಬಿಫೋರ್ ಮ್ಯಾರೇಜ್. ಹಾಗಾಗಿ ನಾನು ಗೋಲ್ಡೆಲ್ಲ ಏನೂ ಅಷ್ಟು ಮಾಡಿಟ್ಕೊಂಡು ಇರಲಿಲ್ಲ ಮದುವೆಗೂ ಮುಂಚೆ. ಎಲ್ಲ ಮದುವೆ ಆದಮೇಲೆ ಏನೋ ಒಂಥರ ಸೇವಿಂಗ್ಸ್ಗೋಸ್ಕರ ನಾನು ಗೋಲ್ಡ್ ಆಗಲಿ, ನಾನು ಸಿಲ್ವರಿಗೆ ಇನ್ವೆಸ್ಟ್ ಮಾಡೋದಿಲ್ಲ, ಗೋಲ್ಡಿಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀನಿ. ನಮ್ಮಪ್ಪ ಏನಂದರೆ ಇದರಲ್ಲೆಲ್ಲ ಫುಲ್ ತರೋ ಇದ್ದಾರೆ ಅವರು. ಸೇವಿಂಗ್ಸ್ ಆಗಲಿ, ಎಷ್ಟು ಖರ್ಚು ಮಾಡಬೇಕು, ಪ್ರತಿಯೊಂದು ನಮ್ಮಪ್ಪ ಕ್ಯಾಲ್ಕುಲೇಟಿವ್ ಆಗಿ ಇದ್ದಾರೆ. ಸೊ ಹಾಗಾಗಿ ಅವರಿಂದ ನಾವು ಕಲ್ತಿರೋದು ಇದನ್ನು. ಮದುವೆಗೂ ಮುಂಚೆ ಹೆಂಗೆ ಬೇಕಂಗೆ ಖರ್ಚು ಮಾಡ್ತಿದ್ವಿ, ಯಾವಾಗ ಅವ್ರು ಸೇವ್ ಮಾಡಬೇಕು, ನಮ್ಮ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ಯಾವಾಗ ನಮ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಹೌದು ನಿಜ ಅಂತ ನಮಗೂ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಹೇಳೋದು ಎಲ್ಲರಿಗೂ, ನೀವು ಎಷ್ಟೇ ಸಂಪಾದನೆ ಮಾಡ್ತಾಯಿರಿ ಲೈಫಲ್ಲಿ ಒಂದು ಸ್ವಲ್ಪ ಇಷ್ಟು % ಅಂತ ಸೇವಿಂಗ್ಸ್ ಇರಲೇಬೇಕು. ನಾವು ಮಕ್ಳಿಗೆ ಮಾಡ್ತೀವೋ ಅಥವಾ ಇನ್ಯಾರಿಗೆ ಮಾಡ್ತೀವೋ, ನಮಗೆ ಮಾಡ್ಕೋತೀವೋ ಏನೋ ಗೊತ್ತಿಲ್ಲ, ಬಟ್ ಫ್ಯೂಚರಲ್ಲಿ ಅದು ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಅಂದರೆ ನಮಗಾಗಲಿ ನಮ್ಮ ಮಕ್ಳಿಗಾಗಲಿ ಹೆಲ್ಪ್ ಆಗ್ಬೋದು. ಅವ್ರ ಹೆಸ್ರಲ್ಲಿ ಇವ್ರ ಹೆಸ್ರಲ್ಲಿ ಅಂತ ಏನಿಲ್ಲ, ಯಾರಿಗಾದ್ರೂ ಟೈಮಲ್ಲಿ ಕಷ್ಟಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರನಾದರೂ ಸೇವಿಂಗ್ಸ್ ಮಾಡಲೇಬೇಕು ಅಂತ ಹೇಳ್ತೀನಿ. ಸೊ ಮದುವೆಗೂ ಮುಂಚೆ ಈ ಐಡಿಯಾ ಇದ್ದಿದ್ದರೆ ಎಷ್ಟೋ ಸೇವ್ ಮಾಡ್ಬೋದಿತ್ತೇನೋ. ಆದರೂ ನನಗೆ ಬರ್ತಿದ್ದ ಸಂಬಳದಲ್ಲಿ ನನಗೆ ಎಷ್ಟೋ ಸ್ವಲ್ಪ ಏನಾದರೂ ತೊಗೊಳ್ಳೋದು, ಗೋಲ್ಡು ಆ ಥರ ನನ್ನ ಎಕ್ಸ್ಪೆನ್ಸಸ್ನ ನಾನೇ ಮೇಂಟೈನ್ ಮಾಡ್ಕೊಡ್ತಿದ್ದೆ. ಇನ್ನೊಂದೇನೆಂದರೆ ನಾನು ಮನೆಯವ್ರ ಹತ್ರನೂ ದುಡ್ಡು ಕೇಳ್ತಾ ಇರಲಿಲ್ಲ, ₹1 ನಾನು ಕೇಳ್ತಾ ಇರಲಿಲ್ಲ. ನಾನು ಅರ್ನ್ ಮಾಡ್ತಾ ಇರುವಾಗ ಅವ್ರ ಹತ್ರ ಏನೋ ಕೇಳಬೇಕು ಅನ್ನೋ ಥರ ಇತ್ತು. ಕಷ್ಟ ಇದ್ರೂ ನಾನು ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು PG ರೆಂಟ್ ಎಲ್ಲ ಪೇ ಮಾಡ್ತಾಯಿದ್ದೆ. ಮತ್ತು ನಮ್ಮ ಅಪ್ಪ ಅಮ್ಮನೂ ಅಷ್ಟೇ, ನಮ್ಮ ಹತ್ರ ನಾವು ಅರ್ನ್ ಮಾಡಿದ ₹1 ಅವ್ರು ಇದುವರೆಗೂ ಇಸ್ಕೊಂಡಿಲ್ಲ. ಸೊ ಆ ಥರ ಅವರು ಕೇಳಿಲ್ಲ, ನಾವು ಕೊಟ್ಟಿಲ್ಲ, ಮತ್ತು ನಾನು ಕೇಳಿಲ್ಲ, ಅವರು ಕೊಟ್ಟಿಲ್ಲ, ಆ ಥರ ಬ್ಯಾಲೆನ್ಸ್ ಆಗ್ತಿತ್ತು. ಸೊ ಇದೆಲ್ಲ ನಾನು ಜಾಬಿಗೆ ಸೇರ್ಕೊಂಡ್ಮೇಲೆ ನನ್ನ ಲೈಫ್ ಇದ್ದಿದ್ದು ಹೀಗೆ. ಸೊ ಮದುವೆ ಆದಮೇಲೆ ನನಗೆ ಬಂದಿದ್ದ ಥಾಟ್ ಏನಂದರೆ, ಫ್ಯೂಚರಲ್ಲಿ ನಮಗೆ ಅಂತ ಸ್ವಲ್ಪ ದುಡ್ಡು ಮಾಡ್ಕೋಬೇಕು. ಯಾರಿಗೂ ಆಗಲ್ಲ. ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಈಗ ಯಾರಿಗೋ ಕಷ್ಟ ಬಂತು, ನಿಮ್ಮ ಫ್ಯಾಮಿಲಿ ಕಡೆ ನಿಮ್ಮ ಅಪ್ಪ ಅಮ್ಮಂಗೆ, ಆ್ಯಸ್ ಎ ಗರ್ಲ್ಸಿಗೆ ನಾನು ಹೇಳ್ತಾ ಇರೋದು, ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಫ್ಯಾಮಿಲಿಯವ್ರಿಗೆ ಯಾರಿಗೋ ಕಷ್ಟ ಬಂತು ಅಂದಾಗ ನೀವು ಗಂಡನ ಹತ್ರ ಕೈ ಚಾಚಕ್ಕಾಗೋದಿಲ್ಲ. ಸೊ ಅದಕ್ಕೆ ನಿಮ್ಮದು ಅಂತ ಸ್ವಲ್ಪ ದುಡ್ಡು ಮಾಡಿ ಇಟ್ಕೊಳ್ಳಿ, ನಿಮ್ಮ ಕಷ್ಟ ಕಾಲಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡ್ಬೋದು, ಬಟ್ ಒನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡೋದಾದರೆ ನಮಗೆ ಅದು ಚೆನ್ನಾಗಿ ಅನ್ಸೋದಿಲ್ಲ. ಸೊ ಹಾಗಾಗಿ ಈ ಮಾತು ಹೇಳ್ತಾ ಇದ್ದೀನಿ. ಸೇವಿಂಗ್ಸ್ ಬಂದರೆ ಫಸ್ಟ್ ಸೇವಿಂಗ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಬ್ಯಾಂಕ್, ಪೋಸ್ಟ್ ಆಫೀಸ್, ಮ್ಯೂಚುವಲ್ ಫಂಡಲ್ಲೂ ಮಾಡಬೇಕು ಅನ್ನೋದಿದೆ. ನೋಡೋಣ ಫ್ಯೂಚರಲ್ಲಿ, ಅದು ಪ್ಲ್ಯಾನ್ ಇದೆ. ನೆಕ್ಸ್ಟ್ ಇಯರ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಳೋದೇನೆಂದರೆ, ಇಂಟ್ರೆಸ್ಟ್ನ ನೋಡಿ ನೀವು ಯಾವುದರಲ್ಲಿ ಸೇವಿಂಗ್ಸ್ ಮಾಡ್ಬೋದು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವುದರಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ ಅಂಥದ್ರಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ತೀನಿ. RD ಇದೆ, FD ಇದೆ,
ಇಲ್ಲಾಂದರೆ ಪೋಸ್ಟ್ ಆಫೀಸಲ್ಲಿ ಕೆಲವೊಂದು ಸ್ಕೀಮ್ಸ್ ಇದೆ, ಹೆಣ್ಮಕ್ಳಿಗೆ ಅಂತಲೇ ಸ್ಕೀಮ್ಸ್ ಇದೆ. ಹೋಗಿ ವಿಚಾರಿಸಿ ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೆ, ಪರ್ಫೆಕ್ಟ್ ಅನಿಸುತ್ತೆ ಅಂಥ ಸ್ಕೀಮ್ನ ಚೂಸ್ ಮಾಡಿ ಅಂತ ಹೇಳ್ತೀನಿ. ನಾನು ವೈನಿಧಿಗೆ SSY ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. SSYಗೆ ಏನಂದರೆ ಅವರು ಮೆಚುರಿಟಿ ಟೈಮಲ್ಲಿ ಮಕ್ಕಳೇ ವಿತ್ಡ್ರಾ ಮಾಡ್ಬೋದು ಸಿಗ್ನೇಚರ್ ಮಾಡಿ ಅನ್ನೋದು ಒಂದು ವಿಷಯ ಬಂತು. ಸೊ ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾನು ಅದು ಓಪನ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನೋಡೋಣ. ಅದೇ ಥರ ಸ್ಕೀಮ್ಸ್ ತುಂಬ ಇದ್ದಾವೆ, ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎಲ್ಲಾದರೂ ಸೇವ್ ಮಾಡ್ಬೋದು. ಸೊ ನೋಡಿ ಪ್ಲ್ಯಾನ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅವಳಿಗೆ ಭಾಗ್ಯಲಕ್ಷ್ಮಿ ಮಾಡಿಸಿದ್ದೀವಿ, ಸೊ ಆ ಬಾಂಡ್ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಹೆಣ್ಮಕ್ಳಿರುವಾಗ ಇದೆಲ್ಲ ಪ್ಲ್ಯಾನಿಂಗ್ ಆಗಲಿ, ಅವರಿಗೆ ಸೇವಿಂಗ್ಸ್ ಆಗಲಿ ಎಲ್ಲ ಮಾಡಬೇಕು. ಫ್ಯೂಚರಲ್ಲಿ ಅವ್ರ ಮದುವೆಗಾಗಲಿ, ಅವ್ರ ಎಜುಕೇಷನ್ಗಾಗಲಿ ಏನಕ್ಕಾದರೂ ಒಂದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮಗೆ ವಯಸ್ಸಿರುವಾಗ ನಾವು ಸಂಪಾದನೆ ಮಾಡಬೇಕು. ನನಗೆ ಅನಿಸಿರೋ ಪ್ರಕಾರ, ನನ್ನ ಒಪಿನಿಯನ್ ಪ್ರಕಾರ, ನಮಗೆ ಯಾವಾಗ ಆಗಲ್ಲ ಅನಿಸುತ್ತೋ ಆವಾಗ ನಾವು ಕೂತು ತಿನ್ನೋ ಥರ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಯಾರು ಯಾರಿಗೂ ಮಾಡಲ್ಲ, ನಮ್ಮ ಮಕ್ಕಳಾಗಲಿ, ಗಂಡ ಆಗಲಿ, ಅಪ್ಪ ಅಮ್ಮ ಆಗಲಿ, ಇನ್ನೊಬ್ರಾಗಲಿ ಯಾರು ಯಾರಿಗೂ ಮಾಡಲ್ಲ. ನಾವು ಏನು ಸೇವ್ ಮಾಡಿರ್ತೀವೋ ಅದರಲ್ಲಿ ನಮ್ಮ ಖುಷಿ ಪಡಬೇಕು. ಸೊ ಅಲ್ಲಿ RD ಒಂದು ಓಪನ್ ಮಾಡಿದ್ದೀನಿ, FD ಒಂದಿದೆ ನಂದು. ಮ್ಯೂಚುವಲ್ ಫಂಡ್ ನಾನು ಹೇಳ್ದಾಗೆ ನೆಕ್ಸ್ಟ್ ಇಯರ್ ಓಪನ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಳ ಹೆಸರಲ್ಲಿ. SSY ಬೇಡ, ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಹೇಳ್ತೀನಿ. ಸೊ ಬರೋದ್ರಲ್ಲಿ ಇಷ್ಟು ಪರ್ಸೆಂಟ್, ನನಗೆ ಬರೋ ಸ್ಯಾಲ್ರಿನಲ್ಲಿ ಇಷ್ಟು ಪರ್ಸೆಂಟ್ ವೈನಿಧಿಗೆ ಹೋಗಬೇಕು ಅಂತ ನಾನು ಡಿವೈಡ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಹೆಣ್ಮಗು ಆಗಿರೋದ್ರಿಂದ ನಾನು ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ ರಿಲೇಟಿವ್ ಯಾರೋ ದೂರದವರು, ಸೊ ಅವ್ರ ಮಗು ಡಾಕ್ಟರ್ ಮಾಡ್ಬೇಕು, MBBS ಮಾಡ್ಬೇಕಂತ ಎಲ್ಲ ಸೆಲೆಕ್ಷನ್ ಆಯಿತು, ಸೀಟು ಸಿಕ್ತು. ಬಟ್ ಖರ್ಚು ತುಂಬ ಆಗತ್ತೆ MBBSಗೆ, ಅದಕ್ಕೆ ದುಡ್ಡು ಅವ್ರ ಹತ್ರ ಇರಲಿಲ್ಲ. ಸೊ ಹಾಗಾಗಿ ನಾನು ಹೇಳೋದು, ಮಕ್ಕಳಿಗೆ ಓದಬೇಕು ಅಂತ ಆಸೆ ಇರುತ್ತೆ, ಬಟ್ ನಮಗೆ ಓದಿಸೋ ಕೆಪಾಸಿಟಿ ಇರೋದಿಲ್ಲ. ಇದು ಒಂದೇ ಓದಿಸೋದು ಎಜುಕೇಷನ್ ಅಂತ ನಾನು ಹೇಳಲ್ಲ, ಯಾವುದಾದ್ರೂ ಆಗಿರ್ಬೋದು. ಅವ್ರ ಲೈಫಲ್ಲಿ ಏನೋ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಾಗಲಿ, ಅವ್ರಿಗೆ ಏನು ಆ್ಯಕ್ಟಿವಿಟಿ ಮಾಡ್ಬೇಕನ್ಸುತ್ತೋ ಅದಕ್ಕೆ ಏನಾದರೂ ಖರ್ಚು ಆಗೇ ಆಗುತ್ತೆ. ಈಗಿನ ಜನ್ರೇಷನಲ್ಲಿ ಪ್ರತಿಯೊಂದಕ್ಕೂ ದುಡ್ಡು 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 ಅಂತಾರೆ, ಎಲ್ಲ ದುಡ್ಡಿನ ಮೇಲೇ ಇರೋದು ಇವಾಗ. ಗುಣ ಆಗಲಿ ಮನುಷ್ಯತ್ವ ಆಗಲಿ ಯಾರು ನೋಡೋದೇ ಇಲ್ಲ, ದುಡ್ಡಿದೆಯಾ ಅಷ್ಟೇ ಎಲ್ಲ ಹಿಂಗಂತಾರೆ. ಸೊ ಆ ಥರ ಇರುವಾಗ ನಾವು ಏನು ಸೇವ್ ಮಾಡಬೇಕು ಅದನ್ನು ವೈನಿಧಿ ಡಿಸ್ಟರ್ಬ್ ಮಾಡಬಾರ್ದು. ಸೊ ನಾವೇನು ಸೇವ್ ಮಾಡಬೇಕು ಅದನ್ನು ಮಾಡಬೇಕು. ಸೊ ಅದು ಒಂದು, ಈಗ ಮೆಡಿಕಲ್ ಓದಿಸ್ಬೇಕು ಅಂದರೆ ಅವ್ರ ಹತ್ರ ದುಡ್ಡಿಲ್ಲ ಅಷ್ಟು. ಸೊ ಅಟ್ಲೀಸ್ಟ್ ಆಸ್ತಿ ಇದೆ ಅನ್ನೋಕ್ಕೆ ಆಸ್ತಿನೂ ಇಲ್ಲ. ಸೊ ಹಾಗಾಗಿ ಆ ಮಗು ಓದೋಕ್ಕೆ ಆಗಲಿಲ್ಲ. ಅದು ಒಂದು ಪಾಪ ಬೇಜಾರು ಅನ್ಸುತ್ತಲ್ವ, ತಂದೆ ತಾಯಿಯಾಗಿ ನಮ್ಮ ಮಗು ಒಂದೇ ಮಗು ಅವರಿಗೆ, ಆ ಮಗುನ ಓದ್ಸೋಕ್ಕಾಗಿಲ್ಲ ಅಂದಾಗ ಯೂಶ್ವಲಿ ಬೇಜಾರಾಗೇ ಆಗುತ್ತೆ. ಅದು ಬೇರೆ ಯಾವುದೇ ವಿಷಯ ಆಗಲಿ, ಮಕ್ಳಿಗೆ ಎಜುಕೇಷನ್ ಕೊಡ್ಸೋಕೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದಾಗ ಅದು ತುಂಬ ಗಿಲ್ಟ್ ಫೀಲ್ ಆಗುತ್ತೆ ಪೇರೆಂಟ್ಸ್, ಆ್ಯಸ್ ಎ ಪೇರೆಂಟ್ಸ್. ಸೊ ಅದಕ್ಕೆ ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು, ಹಿಂಗೆ ಆಗುತ್ತೆ ಎಲ್ಲರದು ಅಂತ ನಾನು ಹೇಳ್ತಾ ಇಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದೆ. ಸೊ ಅದಕ್ಕೋಸ್ಕರನಾದರೂ ನಮ್ದೇನಿದೆಯೋ ನಾವು ಅದನ್ನು ಸೇವಿಂಗ್ಸ್ ಮಾಡ್ಕೋಬೇಕು. ನೀವು ಸ್ಯಾಲ್ರಿಡೇ ಆಗಿರಬೇಕು ಸೇವ್ ಮಾಡೋಕ್ಕೆ ಅನ್ನೋದೇನಿಲ್ಲ. ಹೌಸ್ ವೈಫ್ ಆಗಿದ್ರು ಏನೋ ಒಂದು, ಈಗ ಮನೆಗೇನೋ ಒಂದು ತರ್ತೀರಾ ಅಂದ್ಕೊಳ್ಳಿ, ಒಂದು ತರಕಾರಿನೋ ಒಂದು ದಿನಸಿನೋ ಏನೋ ಒಂದು ತರ್ತೀರಾ, ಅದರಲ್ಲಿ ಅಲ್ಪ ಸ್ವಲ್ಪನಾದರೂ ಉಳಿಸ್ಕೊಂಡು ಅದನ್ನು ಯಾವುದಾದ್ರು ಸ್ಕೀಮ್ ಆಗಲಿ, ಏನಾದರೂ ಒಂದು ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಆಬ್ವಿಯಸ್ಲಿ ಅದು ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಹುಡುಗಿಯರಿಗೆ ಜ್ಯುವೆಲ್ರೀಸ್ ಅಂದರೆ ಆಸೆ ಇದ್ದೇ ಇರುತ್ತೆ. ಗೋಲ್ಡ್ ಜ್ಯುವೆಲ್ರೀಸ್ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಹೇಳಿ? ನೀವು ಮದುವೆಗಿನ್ನ ಮುಂಚೆ ಇಷ್ಟ ಇಲ್ಲ ಅಂದರೂ ಮದುವೆ ಆದಮೇಲೆ ಅಂತೂ ಡೆಫಿನೆಟಾಗಿ ಇಷ್ಟ ಆಗುತ್ತೆ. ಮದುವೆಗೂ ಮುಂಚೆ ನಂಗೆ ಅಷ್ಟು ಗೋಲ್ಡ್ ಇಷ್ಟನೇ ಇರಲಿಲ್ಲ, ಬಟ್ ಮದುವೆ ಆದಮೇಲೆ ಯಾವ ಜ್ಯುವೆಲ್ರೀಸ್ ನೋಡ್ರೂ ಬೇಕು ಬೇಕು ಅನಿಸುತ್ತೆ, ಆ ಥರ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ನೀವು ಅದನ್ನು ಹಾಕೊಳ್ಳಬೇಕು, ನಿಮ್ಮ ಖುಷಿಗೆ ನೀವು ಹಾಕೋಬೇಕು, ನಿಮ್ಮ ಕಷ್ಟಕ್ಕೂ ಅದು ಹೆಲ್ಪ್ ಆಗಬೇಕು. ಸೊ ಹಾಗಾಗಿ ಜ್ಯುವೆಲ್ರೀಸ್, ಈಗ ಕಾಯಿನ್ಸ್ ಎಲ್ಲ ತೊಗೊಂಡ್ರೆ ಅದೇನೋ ಒಂದು ಏನೂ ಇರೋದಿಲ್ಲ, ಅದು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಥರ ಕಷ್ಟಕ್ಕೆ ಇಟ್ಕೊಬೋದು, ಮಾರ್ಕೋಬೋದು, ಇಲ್ಲ ಏನೋ ಮಾಡಿಬಿಡ್ಬೋದು. ಬಟ್ ಜ್ಯುವೆಲ್ರೀಸ್ ಆಗಲ್ಲ, ನೀವು ಹಾಕ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ, ನಿಮ್ಮ ಕಷ್ಟದ ಟೈಮಲ್ಲಿ ಅದು ಹೆಲ್ಪ್ ಕೂಡ ಆಗುತ್ತೆ. ಇನ್ನೊಂದೇನೆಂದರೆ ಗೋಲ್ಡಿಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರುತ್ತೆ ಕೆಲವೊಂದು ಕಡೆ, ಅದು ನೀವು ಚೆಕ್ ಮಾಡಿ ಪ್ಲೆಡ್ಜ್ ಮಾಡಬೇಕಾಗತ್ತೆ ಎಲ್ಲಿ ಏನು ಅಂತ. ಸೊ ಹಾಗಾಗಿ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂದರೆ ಗೋಲ್ಡ್ ಇರಲೇಬೇಕು.
ಸೊ ಹಾಗಾಗಿ ಗೋಲ್ಡ್ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್. ನೆಕ್ಸ್ಟು ಬ್ಯಾಂಕ್ ವಿಷಯಕ್ಕೆ ಬಂದರೆ, ಯಾವ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಚೆನ್ನಾಗಿದೆ ಅಂಥದನ್ನ ನೋಡಿ ನೀವು FD or RD ಸ್ಟಾರ್ಟ್ ಮಾಡಿ. ನೀವೇನು ಬ್ಯಾಂಕಿಗೆ ಹೋಗಿ ಸ್ಟಾರ್ಟ್ ಮಾಡಬೇಕು ಅಂತ ಏನಿಲ್ಲ. ಅದು ಕೆಲವೊಂದು ವೆಬ್ಸೈಟ್ಸ್ ಇದೆ, ಇಲ್ಲಾಂದರೆ ನಿಮ್ಮ ಮನೆ ಹತ್ರನೇ ಎಕ್ಸಿಕ್ಯೂಟಿವ್ಸ್ ಬರ್ತಾರೆ, ಹಂಗೂ ಕೂಡ ನೀವು ಅದನ್ನು ಸ್ಟಾರ್ಟ್ ಮಾಡ್ಬೋದು. ಯಾರಿಗಾದ್ರೂ ಬ್ಯಾಂಕಿಗೆ ಹೋಗೋಕ್ಕಾಗೋದಿಲ್ಲ, ಇನ್ನು ಕೆಲವ್ರು ಏನಂದರೆ ನನ್ನ ಹಸ್ಬೆಂಡ್ಗೆ ಗೊತ್ತಾಗ್ದಿರ ನಾನು ಸೇವಿಂಗ್ಸ್ ಮಾಡಬೇಕು, ಆ ಥರ ಎಲ್ಲ ಪ್ಲ್ಯಾನ್ಸ್ ಇರುತ್ತೆ. ಅಂಥವರಿಗೆ ನಾನು ಸಜೆಸ್ಟ್ ಮಾಡೋದು, ಮೊಬೈಲಲ್ಲಿ ಆ್ಯಪ್ಸ್ ಇರುತ್ತೆ, ಬ್ಯಾಂಕ್ ಅಪ್ಲಿಕೇಶನ್ಸ್ ಇರುತ್ತೆ, ಅದರಿಂದನೂ ನೀವು ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಮನೆ ಹತ್ರನೇ ಎಕ್ಸಿಕ್ಯೂಟಿವ್ಸು ಬರ್ತಾರೆ, ಅಲ್ಲೂ ಕೂಡ ಮಾಡ್ಬೋದು. ಇಲ್ಲಾಂದರೆ ಹತ್ತಿರ ಬ್ಯಾಂಕ್ಸ್ ಇದ್ದರೆ ಅಲ್ಲಿ ಕೂಡ ಬ್ಯಾಂಕಿಗೆ ಹೋಗಿ ಕೂಡ ನೀವು ಸೇವ್ ಮಾಡ್ಬೋದು. ಅದನ್ನು ನೋಡ್ಕೊಳ್ಳಿ, ಯಾವ ಥರ ಬ್ಯಾಂಕ್ ಮತ್ತು ಅಲ್ಲಿ ಎಷ್ಟು % ಇಂಟ್ರೆಸ್ಟ್ ಸಿಗುತ್ತೆ ನಿಮಗೆ, ಆ ಥರ ನೋಡ್ಕೊಳ್ಳಿ. ಇನ್ನೊಂದೇನು ಹೇಳ್ತೀನಿ ಅಂದರೆ, ನಾನು ನಿಮಗೆ ಬರೋ RD or FD ವಾಟ್ ಎವರ್, ಅದರಲ್ಲಿ ಬರೋ ಇಂಟ್ರೆಸ್ಟ್ನ ಎವ್ರಿ ಮಂತ್ ತೆಗಿಬೇಡಿ, ವಿತ್ಡ್ರಾ ಮಾಡಬೇಡಿ. ಯಾಕಂದರೆ ಅಲ್ಲೇ ಬಿಡಿ ಅದನ್ನು, ಅವಾಗ ನಿಮಗೆ ಬಲ್ಕಾಗಿ ಒಂದು ಅಮೌಂಟ್ ಸಿಗುತ್ತೆ. ಅದರಿಂದ ಬರುವಂತಹ ಇಂಟ್ರೆಸ್ಟ್ನ ನೀವು ಮಂತ್ಲಿ ವಿತ್ಡ್ರಾ ಮಾಡಬೇಡಿ, ಆರ್ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಆ ಥರ ಎಲ್ಲ ವಿತ್ಡ್ರಾ ಮಾಡಬೇಡಿ. ನೀವು ಎಲ್ಲಿವರೆಗೂ ಅದನ್ನು ಕಟ್ತಾ ಇರ್ತೀರಾ, ಎಲ್ಲಿವರೆಗೂ FD ಡೆಪಾಸಿಟ್ ಮಾಡಿರ್ತೀರಾ, ಎಲ್ಲಿವರೆಗೂ FD ಡೆಪಾಸಿಟ್ ಮಾಡಿರ್ತೀರಾ, ಎಲ್ಲಿವರೆಗೂ ಅಮೌಂಟ್ನ ಕಟ್ತಾ ಇರ್ತೀರಾ, ಅಲ್ಲಿ ಇಂಟ್ರೆಸ್ಟ್ನ ವಿತ್ಡ್ರಾ ಮಾಡಬೇಡಿ ಅಂತ ಹೇಳ್ತೀನಿ. ಅಲ್ಲೇ ಬಿಟ್ಟರೆ ನಿಮಗೆ ಬಲ್ಕಾಗಿ ಒಂದು ಅಮೌಂಟ್ ಸಿಗುತ್ತೆ. ಅವಾಗ ನಿಮ್ಗೆ ಏನು ಅನಿಸುತ್ತೆ, ನಾನು ಇನ್ವೆಸ್ಟ್ ಮಾಡಿದ್ದು ಕಡಿಮೆ, ಬಟ್ ನನಗೆ ಇಷ್ಟು ಅಮೌಂಟ್ ಸಿಕ್ಕಿದೆ, ವರ್ತ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅಮೌಂಟ್ನ ವಿತ್ಡ್ರಾ ಮಾಡಬೇಡಿ ಅಂತ ಹೇಳ್ತೀನಿ. ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಜಾಸ್ತಿ ಇರುತ್ತೆ ಇಂಟ್ರೆಸ್ಟು. ನಿಮಗೆ ಯಾರ ಮೇಲಾದರೂ ನಂಬಿಕೆ ಇದೆ, ಟ್ರಸ್ಟ್ ಇದೆ ಅಂದರೆ ನೀವು ಅವ್ರ ನೇಮಲ್ಲೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಅದು ನಿಮಗೆ ಬಿಟ್ಟಿದ್ದು. ಸೊ ಹೀಗಂತ ಹೇಳ್ತೀನಿ. ಪೋಸ್ಟ್ ಆಫೀಸಲ್ಲಿ ತುಂಬ ಸ್ಕೀಮ್ಸ್ ಇದೆ, ಹೋಗಿ ವಿಚಾರಿಸಿ. ಅವ್ರು ವರ್ಷಕ್ಕೊಂದು ಸ್ಕೀಮ್ ಬಿಡ್ತಾ ಇರ್ತಾರೆ, ಆ ಥರ ಇರುತ್ತೆ ಪೋಸ್ಟ್ ಆಫೀಸಲ್ಲಿ. ಸೊ ವಿಚಾರಿಸಿ ಮಾಡಿ ಅಂತ ಹೇಳ್ತೀನಿ. ಮತ್ತು ಸ್ಟಾಕ್ಸ್, ಶೇರ್ಸ್ ಬಗ್ಗೆ ನನಗೆ ನಿಜವಾಗ್ಲೂ ಏನು ಐಡಿಯಾನೇ ಇಲ್ಲ. ಅದರಲ್ಲಿ ಕೆಲವೊಂದು ಸಲ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ ಅಂತ ಕೇಳಿದ್ದೀನಿ. ಸೊ ಹಾಗಾಗಿ ನನಗೇನಂದರೆ, ನನಗೆ ಲಾಸ್ ಅಂತೂ ನನಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ ಆಗೋದೇ ಇಲ್ಲ. ನನಗೆ 10 ರೂಪೀಸ್ ಆಗಲಿ, ಅದು ನಾವು ಕಷ್ಟಪಟ್ಟಿದ್ದೀವಿ, ಅದು ಲಾಸ್ ಆದರೆ ಏನು ಯೂಸ್ ಅಲ್ವಾ. ಸೊ ಹಾಗಾಗಿ ನನಗೆ ಲಾಸ್ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಶೇರ್ಸು, ಸ್ಟಾಕ್ಸ್ ಮೇಲೆಲ್ಲ ಇನ್ವೆಸ್ಟ್ ಮಾಡಿಲ್ಲ. ಅದ್ರ ಬಗ್ಗೆ ನನಗಷ್ಟು ಗೊತ್ತೂ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ನ್ಯಾಕ್ ಇರಬೇಕು, ತರೋ ಇರಬೇಕು, ಅದ್ರ ಬಗ್ಗೆ ಐಡಿಯಾಸ್ ಇದ್ದರೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಮಾಡಿರೋರು ಇದ್ದಾರೆ ನನ್ನ ಫ್ರೆಂಡ್ ಸರ್ಕಲಲ್ಲೇ. ಬಟ್ ನನಗೆ ಅಷ್ಟೊಂದು ಧೈರ್ಯ ಇಲ್ಲ. ಸೊ ಹಾಗಾಗಿ ನಾನು ಅದನ್ನು ಕೈ ಕೂಡ ಹಾಕಿಲ್ಲ. ನಾನು ಅದಕ್ಕೆ ಮೋಸ್ಟ್ಲಿ ನಾನು ಅದನ್ನು ಮಾಡೋದು ಇಲ್ಲ ಅನಿಸುತ್ತೆ. ನಂದು ಸ್ವಲ್ಪ ಪ್ಲ್ಯಾನ್ಸ್ ಇದೆ ಫ್ಯೂಚರಲ್ಲಿ. ಎಷ್ಟು ವರ್ಷ ದುಡಿತೀನೋ, ಎಷ್ಟು ವರ್ಷ ಅರ್ನಿಂಗ್ಸ್ ಮಾಡ್ತೀನೋ, ಅಷ್ಟು ವರ್ಷ ಎಷ್ಟು ಬೇಕೋ ಅಷ್ಟು ಸೇವ್ ಮಾಡಬೇಕು ಅನ್ನೋದು. ನಿಮ್ಗೇನಾದರೂ ಎಕ್ಸ್ಟ್ರಾ ಐಡಿಯಾಸ್, ಸೇವಿಂಗ್ಸ್ ಬಗ್ಗೆ ಆಗಲಿ, ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಲಿ ಐಡಿಯಾಸ್ ಇದ್ದರೆ, ಏನಾದರೂ ಪ್ಲ್ಯಾನ್ಸ್ ಇದ್ದರೆ ನನಗೆ ಹೇಳಿ, ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ ಅಂತ ಹೇಳ್ತೀನಿ. ನಾನೇನು ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಗೊತ್ತಿದ್ರಲ್ಲಿ ಒಂದಿಷ್ಟು % ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ಹೆಲ್ಪ್ ಆಗಬಹುದು ಅಂತ. ಮತ್ತು ನಾನು ವೈನಿಧಿಗೆ ಒಂದು ಹುಂಡಿ ಮಾಡಿಟ್ಟಿದ್ದೀನಿ. ಏನಂತಾರೆ, ಗೋಲ್ಕ ಅಂತಾರೆ, ಹುಂಡಿ ಅಂತಾರೆ, ಆ ಥರ ಮಾಡಿಟ್ಟಿದ್ದೀನಿ. ಈಗ ಯಾರಾದರೂ ಹೋದಾಗ ಬಂದಾಗ ಅವಳ ಕೈಗೆ ದುಡ್ಡು ಕೊಡ್ತಾರೆ, ಇಲ್ಲ ಅಂದರೆ ನಾನೇ ಯಾವಾಗಾದ್ರೂ ನನ್ನ ಹತ್ರ ದುಡ್ಡಿದ್ದಾಗ ಹುಂಡಿಗೆ ಸ್ವಲ್ಪ ದುಡ್ಡು ಹಾಕ್ತೀನಿ. ಸೊ ಆ ಥರ ಎಲ್ಲ ಮಾಡಿಟ್ಟಿದ್ದೀನಿ, ಏನಾದರೂ ಒಂದು ಸೇವಿಂಗ್ಸ್ ಇರಲಿ ಅಂತ. ಮತ್ತು ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಬರೀ ಸೇವಿಂಗ್ಸ್ ಅನ್ನೋದೇ ಜೀವನ ಅಲ್ಲ. ಕಷ್ಟ ಬೀಳ್ತೀವಿ, ನಮಗೆ ಖುಷಿ ಇಲ್ಲ, ನಮಗೆ ಸಂತೋಷ, ನೆಮ್ಮದಿ ಇಲ್ಲ ಅಂದರೆ ಯಾರಿಗೋಸ್ಕರ ಸೇವ್ ಮಾಡಬೇಕು ಅನಿಸುತ್ತೆ. ಸೊ ನಿಮಗೆ ಬರೋದ್ರಲ್ಲೇ ಇಷ್ಟಿಷ್ಟು % ಅಂತ ಡಿವೈಡ್ ಮಾಡ್ಕೊಳ್ಳಿ ಎಲ್ಲದಕ್ಕೂ. ಸೇವಿಂಗ್ಸ್ಗಾಗಲಿ, ನಿಮ್ಮ ಖರ್ಚಿಗಾಗಲಿ, ಇಲ್ಲ ನಿಮ್ಮ ಖುಷಿಗಾಗಲಿ, ಯಾವುದಕ್ಕಾದ್ರೂ ಡಿವೈಡ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು LIC, ಬಾಂಡ್ಸ್, ಆ ಥರ ತುಂಬ ಇದೆ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಗೆ. ಎಲ್ಲದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ. ನನಗೆ ಯಾವ್ದು ಐಡಿಯಾ ಇದೆಯೋ ಅದಷ್ಟೇ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ನಮ್ಮಪ್ಪ ತುಂಬ ಈ ಥರ ಪ್ಲ್ಯಾನಿಂಗ್ಸ್, ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಇದ್ರ ಬಗ್ಗೆ ಎಲ್ಲ ತುಂಬ ಐಡಿಯಾಸ್ ಇದೆ ನಮ್ಮಪ್ಪಂಗೆ. ಅವಾಗೆಲ್ಲ ನಮ್ಮಪ್ಪ ನಮ್ಗೆ LIC, ಬಾಂಡ್ಸ್ ಎಲ್ಲ ಮಾಡಿಸಿದ್ರು. ಸೊ ನನಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ. ಅಕ್ಕ LICನಲ್ಲಿ ವರ್ಕ್ ಮಾಡಿದ್ಲು, ಅವಳಿಗೆ ತುಂಬ ಚೆನ್ನಾಗಿ ಐಡಿಯಾ ಇದೆ LIC ಬಗ್ಗೆ ಎಲ್ಲ. ಬಟ್ ನನಗಷ್ಟು ಗೊತ್ತಿಲ್ಲ. ನನಗೇನು ಗೊತ್ತೋ ಅದಷ್ಟೇ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಕೂಡ ಅನ್ಕೋತೀನಿ. ಸೊ ಯೂಸ್ ಆದರೆ ನನಗಂತೂ ತುಂಬ ಖುಷಿ. ಯಾರಾದರೂ ಒಬ್ರಿಗಾದ್ರೂ ಯೂಸ್ ಆದರೆ, ಒಬ್ಬರು ಕಮೆಂಟ್ ಮಾಡಿದ್ರು ಹೇಳಿ ಸೇವಿಂಗ್ಸ್ ಬಗ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಅದು ಒಬ್ಬರು ಹೇಳಿದ್ರು ನನಗೆ ತುಂಬ ಖುಷಿ ಅನಿಸುತ್ತೆ.
ಸೊ ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಥಮ್ಸ್ ಅಪ್ ಮಾಡೋದನ್ನ ಮರಿಬೇಡಿ, ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಡೆಫಿನೆಟ್ ಆಗಿ ಸೇವಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ಯೂಚರಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲಾಂದರೆ ಸೇವಿಂಗ್ಸ್. ಸೊ ಮತ್ತು ನಾನು ಬಟ್ಟೆ ಕ್ರೇಜ್ ಇರೋದ್ರಿಂದ ನಾನು ತುಂಬ ಎಲ್ಲ ಬಟ್ಟೆಗೆ ಇನ್ವೆಸ್ಟ್ ಮಾಡೋದಿಲ್ಲ, ಅದೆಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ಟೆ ಏನು ನಾನು ಬ್ರ್ಯಾಂಡೆಡ್ ತೊಗೊಂಡ್ರು ಆಫರ್ಸ್ ಇದ್ದಾಗ ನೋಡಿ ತೊಗೋತೀನಿ, ಇಲ್ಲ ಅಂದರೆ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಪಿಕ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ನನಗೆ ಅದು ಅಷ್ಟು ವರ್ತ್ ಇದೆ ಅನಿಸಿದ್ರೆ ಮಾತ್ರ ನಾನು ಅದಕ್ಕೆ ಇನ್ವೆಸ್ಟ್ ಮಾಡೋದು, ಇಲ್ಲಾಂದರೆ ನಾನು ಮಾಡೋದೇ ಇಲ್ಲ. ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ನಾನು ಇನ್ನೂ ಅಷ್ಟು ತಿಳ್ಕೊಂಡಿಲ್ಲ. ನಮ್ಮ ಅಕ್ಕ ಹಾಕಿದ್ದಾಳೆ, ಅವಳು ಸ್ವಲ್ಪ ಐಡಿಯಾಸ್ ಕೊಡ್ತಾ ಇರ್ತಾಳೆ. ಸೊ ಚೆನ್ನಾಗಿದೆ ಅದು ನೋಡು ಅಂತ. ನೋಡೋಣ ನೆಕ್ಸ್ಟ್ ಇಯರ್ ಅದನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವರ್ಷ ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ ಇನ್ಕೊಂಡು, ಅದು ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್. ನೆಕ್ಸ್ಟ್ ಇಯರ್ ತುಂಬ ಪ್ಲ್ಯಾನ್ಸ್ ಇದೆ, ಅದೆಲ್ಲ ನಿಮಗೆ ಹೇಳ್ತೀನಿ. ಅದೆಲ್ಲ ಎಷ್ಟು ಕಾರ್ಯರೂಪಕ್ಕೆ ಬರುತ್ತೋ ಏನೋ ನೋಡೋಣ. ಸೊ ವೆಯ್ಟಿಂಗ್, ನೋಡೋಣ ಏನೇನಾಗುತ್ತೆ ಅಂತ. ಲೈಫಲ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ವೀಡಿಯೋಸಲ್ಲಿ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಇದರಿಂದ ಯಾರು ಒಬ್ರಿಗೆ ಹೆಲ್ಪ್, ಇಷ್ಟು ಸೇವಿಂಗ್ಸಲ್ಲಿ ಯಾರಿಗಾರು ಒಬ್ರಿಗಾದ್ರೂ 1% ಹೆಲ್ಪ್ ಆಗಿದ್ರು ನನಗದು ತುಂಬ ಖುಷಿ. ಯಾಕಂದರೆ ಹೆಣ್ಮಕ್ಳು ಲೈಫ್ ಚೆನ್ನಾಗಿರಬೇಕು, ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ ಮೇಲೂ ಯಾವತ್ತೂ ಡಿಪೆಂಡ್ ಆಗಬಾರ್ದು, ಡಿಪೆಂಡ್ ಆಗಲೂ ಬೇಡಿ. ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟು ಸಂಪಾದನೆ ಮಾಡೋದಕ್ಕೆ ಟ್ರೈ ಮಾಡಿ. ಸುಮ್ಮನೆ ಮನೇಲಂತೂ ಕೂರಬೇಡಿ. ಮನೆ ಕೆಲಸ ಇದ್ರೂ ಅಟ್ಲೀಸ್ಟ್ ಎಷ್ಟು ಪರ್ಸೆಂಟ್ ಆಗುತ್ತೋ ನಿಮಗೆ ಅಷ್ಟು ಪರ್ಸೆಂಟ್ ಸಂಪಾದನೆ ಮಾಡಿ ಅಂತ ಹೇಳ್ತೀನಿ. ಇವಾಗಿನ ಕಾಲದಲ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು, ನೀವು ದುಡಿಮೆ ಮಾಡಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಬೆಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ